ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಆಂಜನೇಯ ಸ್ವಾಮಿಯವರ ಆಶೀರ್ವಾದ ಏನು ಅಂತ ನೋಡೋಣ. ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್. Oh, the servant, Dasya. Okay. Humility, true greatness lies in being humble. Serve others without ego to find your path ಅಂತಿದ್ದಾರೆ. ಸೊ ಯಾರು ಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ, ನಿನ್ನ ಈಗೋ ಬಿಟ್ಟು ಬಿಡು, ಒಂದು ಸೈಡಲ್ಲಿಡು ಅಂತಿದ್ದಾರೆ. ನಿನ್ನ ಅಹಂ ಸೈಡಲ್ಲಿಟ್ಟು ಹೆಲ್ಪ್ ಮಾಡು. ಹ್ಯುಮಿಲಿಟಿ ಅಂದರೆ ಫಸ್ಟು ಮನುಷ್ಯತ್ವಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಆ ಥರ ಆದ್ಯತೆ ಕೊಟ್ಟವರು ಯಾರು? ಆಂಜನೇಯ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾರೋ ಸಿಕ್ಕಾಪಟ್ಟೆ ಆಯಿತಾ ಮಾನವೀಯ ಧರ್ಮ ಧರ್ಮದಲ್ಲಿ ನಡೀತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ. ಓಕೆನಾ? ಸೊ ಯಾರಪ್ಪ ಇದು? ಓಕೆ, ಹ್ಯುಮಿಲಿಟಿ ಅಂತಿದ್ದಾರೆ ನೋಡಿ. ದ ಸರ್ವೆಂಟ್, ದಾಸ್ಯ. ಬಂತು. ಎಸ್ ಬಾಬಾ. ವಾವ್, ಸ್ಮಾಲ್ ಆ್ಯಂಡ್ ಲಾರ್ಜ್, ಅಡ್ಯಾಪ್ಟಬಿಲಿಟಿ, ಫಿಟ್ ದ ಸಿಚುಯೇಷನ್. ಒಂದು ಸಲ ನಾವೇನಾಗ್ತೀವಿ, ಒಂದು ಸ್ವಲ್ಪ ಅಹಂಕಾರ ಅನ್ನೋದು ಪಡಬಾರದು ಅಂತ ಅಷ್ಟೇ. ಆಯಿತಾ? ಅದನ್ನು ಹೇಳ್ತಾ ಇದ್ದಾರೆ. ಎಷ್ಟೇ ದುಡ್ಡಿದಿರಲಿ ಅಥವಾ ಎಷ್ಟೇ ಓದಿರಲಿ ಏನು ಪ್ರಯೋಜನ? ಒಂದು ಯಾರೋ ಒಬ್ಬರು ತೊಂದರೆಯಲ್ಲಿದ್ದಾರೆ ಅಥವಾ ಕಷ್ಟದಲ್ಲಿದ್ದಾರೆ ಅಂದಾಗ ಅವ್ರಿಗೊಂದು ಇಷ್ಟು ಸಣ್ಣ ಸಹಾಯ ಮಾಡೋಕ್ಕಾಗಲ್ಲ ಅಂದಮೇಲೆ ಏನು ಪ್ರಯೋಜನ ಅಂತ ಕೇಳ್ತಾ ಇದ್ದಾರೆ. ಅಡ್ಯಾಪ್ಟಬಿಲಿಟಿ, ಅದೇ ಅಡ್ಯಾಪ್ಟಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ಫಿಟ್ ಟು ದ ಸಿಚುಯೇಷನ್. ಸೊ ಯಾರು ಅವರ ಒಂದು ಪರಿಸ್ಥಿತಿ ಏನೇ ಇರ್ಬೋದು, ಅವರ ಪರಿಸ್ಥಿತಿ ಹೇಗಾದರೂ ಇರ್ಬೋದು, ಆದರೂ ಕೂಡ ಯಾವ ಥರ ಅವರು ಪರಿಸ್ಥಿತಿಗೆ ತಕ್ಕಂತೆ, ಅಂದರೆ ಬರೋ ಪರಿಸ್ಥಿತಿಗೆ ತಕ್ಕ ಹಾಗೆ ಅವರನ್ನು ಅವರು ಚೇಂಜ್ ಮಾಡಿಕೊಂಡು ಹೇಗೆ ಅಳವಡಿಸ್ಕೊಂಡು ಆ ಪರಿಸ್ಥಿತಿಗೆ ತಕ್ಕ ಹಾಗೆ ಹೇಗೆ ನಡೀತಾರೆ ಅಂತ ಹೊಗಳ್ತಾ ಇದ್ದಾರೆ. ಓಕೆನಾ? ಸಮ್ಟೈಮ್ಸ್ ಬಿ ಸ್ಮಾಲ್ ಆ್ಯಂಡ್ ಅನ್ನೋಟಿಸ್ಡ್, ಅದರ್ ಟೈಮ್ಸ್ ಬಿ ಲಾರ್ಜ್ ಆ್ಯಂಡ್ ಲೌಡ್. ಸೊ ಯಾವಾಗ ಬೇಕು ಆ ಥರ ಆವಾಗ ಏನೋ ಗೊತ್ತೇ ಇಲ್ಲ, ಅವ್ರೇನೋ ಎಲೆ ಕಾಯಿ ಥರ ಒಂದು ಏನು ಅವ್ರದ್ದು ಏನು ಆ ಥರ ಇರ್ತಾರೆ. ಆಯಿತಾ? ಒಂದೊಂದು ಸಮಯದಲ್ಲಿ ಅವರ ಕೆಲಸ ಅಷ್ಟು ಬೃಹದಾಕಾರವಾಗಿ ಜನಕ್ಕೆ ಕಾಣುತ್ತೆ ಅವರ ಕೆಲಸ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಇನ್ನೇನು ಹೇಳ್ತಾರೆ ನೋಡೋಣ. ಸೊ ಇದು ಆಂಜನೇಯ ಸ್ವಾಮಿಯವರ ಆಶೀರ್ವಾದ ಆಗ್ತಾಯಿದೆ. ಯಾರು ಹನುಮಾನ್ ಚಾಲೀಸ ಹೇಳ್ಕೊಳ್ತೀರಾ ಅಥವಾ ದಿನ ಕೇಳ್ತಾ ಇದ್ದೀರಾ, ಖಂಡಿತ ಕಂಟಿನ್ಯೂ ಮಾಡಿ. ಅವರಿಗೆ ಆಶೀರ್ವಾದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಆ್ಯಂಡ್ ಈ ಥರ ನಡೀತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಆಯಿತಾ? ಈ ಥರ ಒಂದು ಈ ಮನುಷ್ಯತ್ವ ಅನ್ನೋದನ್ನು ನಾವು ಮನುಷ್ಯ ಜನ್ಮ ತುಂಬ ಪುಣ್ಯ ಮಾಡಿರಬೇಕು ಬಂದಿದ್ದೀವಿ ಅಂತಂದರೆ. ಆಯಿತಾ? ಅಂದರೆ ಅಷ್ಟು ಇಂಪಾರ್ಟೆಂಟ್ ಇದೆ. ನಾವು ಏನು ಒಳ್ಳೇದು ಮಾಡ್ತಾ ಹೋಗ್ತೀವಿ ಆ ಥರ ನಮ್ಮ ಬುದ್ಧಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಇಲ್ಲಿ ತೋರಿಸ್ತಾ ಇದ್ದಾರೆ ವೆರಿ ಕ್ಲಿಯರಾಗಿ ಈ ಥರ ಇದ್ದಾರೆ ಅಂತ. ಅಂದರೆ ನಿಮ್ಮ ಎನರ್ಜಿ ತೋರಿಸ್ತಾ ಇದ್ದಾರೆ. ಎಷ್ಟು ಒಂದು ಆತ್ಮವಿಶ್ವಾಸದಿಂದ, ಆಯಿತಾ, ನಿಮ್ಮಲ್ಲಿರೋ ಒಂದು ಪ್ರತಿಭೆ ಇರ್ಬೋದು, ನಿಮ್ಮಲ್ಲಿರೋ ಒಂದು ಬುದ್ಧಿಶಕ್ತಿ ಇರ್ಬೋದು, ಅಥವಾ ನಿಮ್ಮಲ್ಲಿರೋ ಗುಣಗಳು, ಆಯಿತಾ, ಬ್ಯೂಟಿಫುಲ್ ಒಳ್ಳೊಳ್ಳೆ ಗುಣಗಳಿರ್ಬೋದು, ಅಥವಾ ನಿಮ್ಮಲ್ಲಿರೋ ಹಣಕಾಸಿನ ಶಕ್ತಿ ಏನಿದೆ ಅದನ್ನೆಲ್ಲ ಸೈಡಿಗೆ ಇಟ್ಬಿಡ್ತೀರ ನೀವು. ಅದನ್ನೆಲ್ಲ ಸೈಡ್ಗೆ ಹಾಕಿ ಫಸ್ಟು ಮಾನವೀಯ ಧರ್ಮ ಅಂತ ನೀವು ಏನು ಮಾಡ್ತಾಯಿದ್ದೀರಾ ಅದೇ ನಿಮ್ಮ ಕೆಲಸ. ಒಂದು ಸಲ ಬೃಹದಾಕಾರವಾಗಿ ಕಾಣಿಸುತ್ತೆ, ಒಂದು ಸಲ ನೀವು ಎಷ್ಟು ಒಳ್ಳೆ ಮನುಷ್ಯ ಅಥವಾ ಮನುಷ್ಯೆ, ಎಷ್ಟು ಆನೆಸ್ಟ್, ಎಷ್ಟು ಹಂಬಲ್ ಆಗಿರ್ತಾರೆ ನೋಡು ಅಂತ. ಆದರೆ ನೀವು ಮಾಡೋ ಕೆಲಸ ಎಷ್ಟು ಹೇಗಿರುತ್ತೆ ಅಂತಂದರೆ, ತಲೆ ಎತ್ತಿ ಎಲ್ಲರೂ ನೋಡಬೇಕು, ಆಕಾಶದ ಕಡೆ ನೋಡಬೇಕಂದ್ರೆ ಹೆಂಗೆ ಹೇಳಿ, ತಲೆ ಎತ್ತು ನೋಡಬೇಕು, ಆ ಥರ ಇರುತ್ತೆ ನಿಮ್ಮ ಕೆಲಸ ಅಂತಿದ್ದಾರೆ. ಸೂಪರ್ ಸೂಪರ್ ಸೂಪರ್. ಓಕೆನಾ? ಖಂಡಿತ ಇದು ಭಗವಂತನ ಆಶೀರ್ವಾದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ?
ಆ್ಯಂಡ್ ಈ ಥರ ಒಳ್ಳೆಯ ಮನಸ್ಸು ಆಯಿತಾ, ಎಲ್ಲ ಇರ್ಬೋದು, ಹಣಕಾಸು ಇರ್ಬೋದು ಅಥವಾ ಬುದ್ಧಿಶಕ್ತಿ ಇರ್ಬೋದು, ನಿಮಗೆ ಆ ಕೆಲಸ ಮಾಡೋ ಬೇಕಾಗಿರೋ ಚತುರತೆ ಎಲ್ಲ ಇರುತ್ತೆ, ಬಟ್ ಮಾಡೋದಿಲ್ಲ. ಒಂದು ಸಹಾಯ ಮನುಷ್ಯನಿಗೆ ಅಂತ ಬಂದಾಗ, ಮನುಷ್ಯ ಅಥವಾ ಪ್ರಾಣಿಗಳಾಗಲಿ ಯಾವುದಕ್ಕಾದರೂ ಸಹಾಯ ಮಾಡಬೇಕು ಅಂತ ಬಂದಾಗ ಎಲ್ರಿಗೂ ಆ ರೀತಿ ಒಂದು ಮನಸ್ಸು ಬರೋದಿಲ್ಲ, ಮಾಡಬೇಕು ಅನ್ನೋದು ಖಂಡಿತ ಬರೋಲ್ಲ ಆಯಿತಾ. ಬಟ್ ಇಲ್ಲಿ ಇದೆ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ಗ್ರೇಟ್ ಆಯಿತಾ. ಸತ್ಯವಾಗ್ಲೂ ತುಂಬ ಒಳ್ಳೆ ಎನರ್ಜಿ ಬರ್ತಾ ಇದೆ. ಎಸ್ ಬಾಬಾ, ಇನ್ನೇನು ಹೇಳಬೇಕು ನೋಡಿ. ವೈಟಾಲಿಟಿ, ಬ್ರೀತ್ ಅಂತಿದ್ದಾರೆ. ಫೋಕಸ್ ಆನ್ ಯುವರ್ ಹೆಲ್ತ್ ಆ್ಯಂಡ್ ಎನರ್ಜಿ ಲೆವೆಲ್ಸ್. ಪ್ರಾಣ ಈಸ್ ಯುವರ್ ಲೈಫ್ ಫೋರ್ಸ್ ಅಂತಿದ್ದಾರೆ. ಓಕೆ, ಇಲ್ಲೀಗ ವೆರಿ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ ನೋಡಿ, ಯಾವ ಥರ ನಿಮ್ಮನ್ನು ನೀವು ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಆರೋಗ್ಯ, ನಿಮ್ಮ ಎನರ್ಜಿ, ಓಕೆನಾ. ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತಂದರೆ, ಯಾವ ಥರ ಆಂಜನೇಯ ಸ್ವಾಮಿ ಧ್ಯಾನದಲ್ಲಿ ಕುಳಿತು ಆಯಿತಾ. ಆ್ಯಕ್ಚುಲಿ ಅವರು ಹಾರ್ತಾ ಇದ್ದಾರೆ, ಮೇಲೆ ಬಂದ್ಬಿಟ್ಟಿದ್ದಾರೆ ಆಯಿತಾ. ಕಣ್ಣು ಮುಚ್ಚಿದ್ದಾರೆ ನೋಡಿ, ಕರೆಕ್ಟಾ? ನೋಡಿ, ಕಣ್ಣು ಮುಚ್ಚಿ ಆಕಾಶದಲ್ಲಿ ತೇಲ್ತಾ ಇರೋ ಥರ ಇದೆ. ಅಂದರೆ ಅಷ್ಟು ಧ್ಯಾನ ಮಗ್ನರಾಗಿದ್ದಾರೆ. ಅಂದರೆ ಇಲ್ಲಿ ತೋರಿಸ್ತಾ ಇರೋದು ನಿಮ್ಮ ಎನರ್ಜಿ ಈ ಥರ ಒಂದು ಉನ್ನತ ಮಟ್ಟದಲ್ಲಿದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಅಂದರೆ ನೀವು ಏನು ಮನಸ್ಸು ಮಾಡ್ತೀರಾ ಆ ಥರ ನೀವು ಏರ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲೂ ಕೂಡ ಏರ್ತಾ ಇದ್ದೀರಾ. ಎನರ್ಜಿ ಲೆವೆಲ್ಸ್ ಅಷ್ಟು ಹೈ ಆಗ್ತಾ ಇದೆ ನಿಮಗೆ ಅಂತ ತೋರಿಸ್ತಾ ಇದ್ದಾರೆ. ಪ್ರಾಣ ಈಸ್ ಯುವರ್ ಲೈಫ್ ಫೋರ್ಸ್. ಸೊ ನಿಮಗೆ ಗೊತ್ತು, ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತಾ ಇರ್ಬೋದು, ನೀವು ಯೋಗ ಮಾಡ್ತಾ ಇರ್ಬೋದು, ಅಥವಾ ಹೆಲ್ತ್ ರಿಲೇಟೆಡ್ ಓಕೆ ಮೆಡಿಟೇಷನ್ ಮಾಡ್ಬೋದು ಆಯಿತಾ. ಸೊ ಹಾಗಾಗಿ ನಿಮ್ಮ ಎನರ್ಜಿ ಲೆವೆಲ್ ಸಿಕ್ಕಾಪಟ್ಟೆ ಹೈ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ವಾವ್, ಯಾರು ಇವರು, ಯಾರು ಸೊ ಇದು ಭಗವಂತನ ಆಶೀರ್ವಾದ ಭಯಂಕರವಾಗಿ ಇಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್ ಬಾಬಾ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ತೋರಿಸ್ತಾ ಇದ್ದಾರೆ ನನಗೆ ಅಂತಂದರೆ ಮೇಜರ್, ಓಕೆನಾ. ಇಲ್ಲಿ ಫೋಕಸ್ ಆನ್ ಯುವರ್ ಹೆಲ್ತ್ ಅಂತ ಹಾಕಿದ್ದಾರೆ ಇಲ್ಲಿ, ಆ್ಯಂಡ್ ಎನರ್ಜಿ ಲೆವೆಲ್ಸ್. ಸೊ ಇಲ್ಲಿ ಏನು ತೋರಿಸ್ತಿದ್ದಾರೆ ನನಗೆ ಅಂತಂದರೆ, ನೀವು ಇಲ್ಲಿ ಎನರ್ಜಿ ಯಾವ ಥರ ಬರ್ತಾ ಇದೆ ಅಂದರೆ, ಮೋರ್ ದೆನ್ ಹೊರಗಡೆ ಅಂದರೆ ಏನು ಊಟ ಮಾಡಬೇಕು, ಏನು ಎಷ್ಟು ನೀರು ಕುಡಿಬೇಕು, ಅದು ಓಕೆ, ಅದ್ರ ಜೊತೆಗೆ ನಿಮ್ಮ ಆತ್ಮಕ್ಕೆ ಆಯಿತಾ, ನಿಮ್ಮ ಆತ್ಮಕ್ಕೆ ಏನು ಊಟ ಬೇಕು, ಯಾವ ರೀತಿ ಅದನ್ನು ಎನರ್ಜಿನ ಹೈ ಇಡಬೇಕು ಅಂತ ಅನ್ನೋದನ್ನು ನೀವು ಕಲ್ತಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಇದು ಎಷ್ಟು ಬ್ಯೂಟಿಫುಲ್ ಎನರ್ಜಿ ಗೊತ್ತಾ ಇದು. ಬಾ, ಎಸ್ ಬಾಬಾ, ಇನ್ನೇನು ಹೇಳಬೇಕು. ವಾವ್, ಪಂಚಮುಖಿ ಹನುಮಾನ್. ವಾವ್ 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 ಭಗವಾ, ಥ್ಯಾಂಕ್ ಯು. ಪಂಚಮುಖಿ ಟೋಟಲ್ ಪ್ರೊಟೆಕ್ಷನ್ ನೋಡಿ ಯಾವ ಥರ ಬಂದಿದೆ ಅಂತಂದರೆ, ಟೋಟಲ್ ಪ್ರೊಟೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಯು ಆರ್ ಗಾರ್ಡೆಡ್ ಆನ್ ಆಲ್ ಸೈಡ್ಸ್. ಎ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ರಿಕ್ವೈರ್ಸ್ ಅ ಮಲ್ಟಿ ಫ್ಯಾಸೆಟೆಡ್ ಸೊಲ್ಯೂಷನ್. ಸೊ ಇಲ್ಲಿ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಯಾತಕ್ಕೆ ಈ ಥರ ಪಂಚಮುಖಿ ಆಂಜನೇಯ ಸ್ವಾಮಿ ಪ್ರಕಟವಾಗಿದೆ ಈ ಕಾರ್ಡು ಅಂತಂದರೆ, ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಒಂದು ತೊಂದರೆ ಇದೆ ಅಂತಂದರೆ, 4 ದಿಕ್ಕಿನಿಂದ ಆಯಿತಾ ಪ್ರೊಟೆಕ್ಟ್ ಮಾಡಬೇಕಾಯ್ತು. ಯಾವ ಥರದ ಪ್ರಾಬ್ಲಮ್, ತೊಂದರೆ ಗೊತ್ತಿಲ್ಲ ನನಗೆ. ಈಗ ಸಪೋಸ್ ನೀವು ಪ್ರೊಟೆಕ್ಷನ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, ಓಕೆನಾ. ಅಂದರೆ ಒಂದು ನೆಗೆಟಿವಿಟಿ ಪ್ರೊಟೆಕ್ಷನ್ ಇರ್ಬೋದು, ಅಥವಾ ಏನೋ ಒಂದು ಪ್ರೊಟೆಕ್ಷನ್ ಅಂತ ಏನು ತೊಗೊಂಡಿರ್ತೀರಾ, ಸೊ ಅದು ಕೂಡ ಭಯಂಕರವಾಗಿ ಹೆಲ್ಪ್ ಆಗ್ತಾ ಇದೆ, ಸಹಾಯ ಮಾಡ್ತಾ ಇದೆ, ಜೊತೆಗೆ ವರ್ಕ್ ಆಗ್ತಾ ಇದೆ, ಕೆಲಸ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಭಗವಂತ. ಪ್ರೊಟೆಕ್ಷನ್ ತೊಗೊಂಡಿದ್ದೀರಾ ಅಂದರೆ 100%, ಓಕೆನಾ. ಯೋಚನೆ ಮಾಡಬೇಡಿ. ಇವತ್ತು ಶನಿವಾರ ಪಂಚಮುಖಿ ಆಂಜನೇಯ ಸ್ವಾಮಿ ಪ್ರಕಟವಾಗಿದ್ದಾರೆ ಇಲ್ಲಿ ಅಂತಂದರೆ, ಸತ್ಯವಾಗ್ಲೂ ಹೇಳ್ತೀನಿ, ಫಸ್ಟು ಕ್ಲೇಮ್ ಮಾಡಿ, ಓಕೆನಾ. 10 ದಿಕ್ಕುಗಳು ಅಂತ ನೋಡಿ, ಅಲ್ಲಿ ಎಲ್ಲ ಕಡೆಯಿಂದ ನಿಮಗೆ ಆಶೀರ್ವಾದ ಆಗ್ತಾಯಿದೆ, ಜೊತೆಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮಗೆ, ಓಕೆನಾ, ಫ್ರಮ್ ಆಲ್ ಸೈಡ್ಸ್. ಎ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅಂತಿದ್ದಾರೆ ನೋಡಿ, ರಿಕ್ವೈರ್ಸ್ ಎ ಮಲ್ಟಿ ಫೆಸೆಟೆಡ್ ಸೊಲ್ಯೂಷನ್. ಸೊ ಇನ್ನೊಂದಷ್ಟು ಜನಕ್ಕೆ ಯಾವ ಥರ ಹೇಳ್ತಾ ಇದ್ದಾರೆ ಅಂದರೆ, ಏನೋ ಒಂದು ತುಂಬ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದೆ ಅಂತ, ಅಂದರೆ ತೊಂದರೆ ಇದೆ, ನೋವಿದೆ ಆಯಿತಾ, ತೊಂದರೆ ಇದೆ. ಆ ತೊಂದರೆನ ಸಾಲ್ವ್ ಮಾಡೋಕ್ಕೆ
ಬಹಳ ಕಷ್ಟನೂ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂಥರ ವೆರಿ ಕಾಂಪ್ಲೆಕ್ಸ್ ಅಂತ ಹೇಳ್ತಾ ಇದ್ದಾರೆ, ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅಂತ. ಸೊ ಅದನ್ನು ಸರಿ ಮಾಡೋಕ್ಕೆ ಮಲ್ಟಿ ಫೆಸಿಟೆಡ್ ಸೊಲ್ಯೂಷನ್ ಬೇಕು. ಸೊ ಅದಕ್ಕೋಸ್ಕರ ನಾನು ಪ್ರಕಟವಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓ ಭಗವಂತ, ಥ್ಯಾಂಕ್ ಯು ಸೋ ಮಚ್. ಸೊ ನಿನ್ನ ಜೀವನದಲ್ಲಿ ಯಾವ ರೀತಿ ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದೆ ಅಂದರೆ, ತೊಂದರೆ ಇದೆ, ಆದರೆ ಅದು ಭಯಂಕರವಾದ ತೊಂದರೆ, ಅಂದರೆ ಯಾವ ಥರ ಸಾಲ್ವ್ ಮಾಡೋಕ್ಕೂ ಆಗ್ತಾಯಿಲ್ಲ. ನಿಮ್ಮ ಕೈಯಲ್ಲಿ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ, ಮನುಷ್ಯನ ಕೈಯಲ್ಲಿ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಭಗವಂತ ಈ ರೀತಿ ಪಂಚಮುಖಿ ಆಂಜನೇಯ ಸ್ವಾಮಿಯಾಗಿ ಪ್ರಕಟವಾಗಿದ್ದಾರೆ. ನಿಮ್ಮ ಜೀವನದಲ್ಲಿ ಇರೋ ತೊಂದರೆನ, ಕಾಂಪ್ಲೆಕ್ಸ್ ತೊಂದರೆನ, ಆಯಿತಾ? ಸೊ ಯಾವ ರೀತಿ ನಿಮ್ಮ ಜೀವನದಲ್ಲಿ ಒಂದು ರೀತಿ ಸಂಕೀರ್ಣ ತೊಂದರೆ ಅಂತ ನೋಡಿ, ಒಂಥರ ವೆರಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್, ಯಾವ ಥರನೂ ನಿಮಗೆ ಅದನ್ನು ಸಾಲ್ವ್ ಮಾಡೋಕ್ಕೆ ದಾರಿನೇ ತೋರ್ತಾ ಇಲ್ಲ. ಹೇಗೆ ಆ ತೊಂದರೆಯಿಂದ ಆಚೆ ಬರೋದು ಅಂತ ನಿಮಗೆ ದಾರಿನೇ ತೋರ್ತಾ ಇಲ್ಲ, ಆಯಿತಾ? ಆ ಥರ ಅಂತ ಹೇಳ್ತಿದ್ದಾರೆ. ಆ ಥರ ಒಂದು ತೊಂದರೆ ನಿಮ್ಮ ಜೀವನದಲ್ಲಿ ಇದೆ. ಸೊ ಆ ಥರ ಒಂದು ತೊಂದರೆನ ಸರಿ ಮಾಡೋಕ್ಕೋಸ್ಕರ ಭಗವಂತ ತಾನೇ ಬಂದಿದ್ದಾರೆ. ಬಾಪ್ರೇ, ಇದನ್ನು ಇನ್ನೇನು ಹೇಳಿ ನಾನು. ಥ್ಯಾಂಕ್ ಯು ಆಂಜನೇಯ ಸ್ವಾಮಿ, ಥ್ಯಾಂಕ್ ಯು ಸೋ ಮಚ್. ಖಂಡಿತ ನೀವು ಕ್ಲೇಮ್ ಮಾಡಿ. ಈ ಥರ ಒಂದು ತೊಂದರೆ ಇದೆ, ಭಕ್ತರ ಏನೋ ಅನುಭವಿಸ್ತಿದ್ದಾರೆ ಭಕ್ತರು ಅಂತಂದರೆ ಭಗವಂತ ಸುಮ್ಮನೆ ಇರೋದಿಲ್ಲ. ಖಂಡಿತ ಅವ್ರ ಕಣ್ಣಲ್ಲೂ ಕಣ್ಣೀರು ಬಂದುಬಿಡುತ್ತೆ, ಆಯಿತಾ? ಭಕ್ತರು ಅತ್ತು ಕರೆದು ಮಾಡ್ತು ಅಂತಂದರೆ ಅಷ್ಟೇ ಕತೆ, ಆಯಿತಾ? ಆಂಜನೇಯ ಸ್ವಾಮಿ ಅಂತಲೂ ಹೇಳ್ತೀನಿ, ಪಟ್ಟಂತ ಬಂದರು ಅಂತಾನೆ ಸಹಾಯಕ್ಕೆ. ಅದಕ್ಕೇ ಇಲ್ಲಿ ಯಾರೋ ಪಾಪ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸ್ತಾ ಇದ್ದೀರಾ, ಅದು ಸಂಕೀರ್ಣ ತೊಂದರೆ ಅಂತ. ಹೇಗೇಗೋ ಆಗಿಬಿಟ್ಟಿದೆ ಪ್ರಾಬ್ಲಮ್ಮು, ಅದರಿಂದ ಆಚೆ ಬರೋಕ್ಕಾಗ್ತಿಲ್ಲ. ತಗೋ, ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸರಿ ಮಾಡಿಕೊಡೋದು ಭಗವಂತನ ಪಾದಕ್ಕೆ ಬಿಡಿ ಅಷ್ಟೇ, ಆಯಿತಾ? ಟೋಟಲ್ ಪ್ರೊಟೆಕ್ಷನ್ ಅಂತಿದ್ದಾರೆ ನೋಡಿ, ಎಲ್ಲ ಥರದಲ್ಲೂ ಪ್ರೊಟೆಕ್ಟ್ ಆಗುತ್ತೆ, ಯೋಚನೆ ಮಾಡಬೇಡ. ಏನು ತೊಂದರೆ ಇದೆ ಅದನ್ನು ಆಚೆ ತರೋದು ನನಗೆ ಬಿಡು ಅಂತಿದ್ದಾರೆ, ಆಯಿತಾ? ಸೊ ಇಲ್ಲಿ ಪ್ರೊಟೆಕ್ಷನ್ ತೊಗೊಂಡಿದ್ದೀರಾ ಅಂದರೆ 100%, ಆಯಿತಾ? 100% ಒಳ್ಳೆಯದಾಗ್ತಾ ಇದೆ, ಯೋಚನೆ ಮಾಡಬೇಡಿ. ಇನ್ನೂ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಬೇಕು, ಈ ಥರ ಒಂದು ಪ್ರೊಟೆಕ್ಷನ್ ಬೇಕು ಅಂತಂದರೆ ನೋಡಿ, ಇದೊಂದೇ ನಂಬರ್ ಇರೋದು 9980800552 ಅಂತ. ಸೊ ಈ ಫೋನ್ ನಂಬರ್ ನಾನು ಕೊಡ್ತಾ ಇರೋದು. ಫೋನ್ ಮಾಡೋಕ್ಕಲ್ಲ, ದಯವಿಟ್ಟು ಫೋನ್ ಮಾಡಬೇಡಿ, ನಾನು ಫೋನ್ ರಿಸೀವ್ ಮಾಡೋದಿಲ್ಲ. ಒಬ್ಬರಿಗೆ 1000 ರೂಪೀಸ್, 1000 ರೂಪಾಯಿ ಆಗುತ್ತೆ. ಬೇಕು ಅಂತಂದರೆ ಡೈರೆಕ್ಟಾಗಿ ಪೇಮೆಂಟ್ ಮಾಡಿ. ಈ ಥರ ಒಂದು ಪ್ರೊಟೆಕ್ಷನ್ ರಿಚುವಲ್, ಇದು ಪೂಜೆ ಅಷ್ಟೇ ನಾನು ಮಾಡೋದು. ನಾನು ಎಲ್ಲಿ ಕೂತು ನಿಮ್ಮ ಪರವಾಗಿ ಒಂದು ಪ್ರೊಟೆಕ್ಷನ್ ಮಾಡ್ತೀನಿ ಅಷ್ಟೇ, ಆಯಿತಾ? ಆ್ಯಂಡ್ ನೀವು ಬರಬೇಕಾಗಿಲ್ಲ. ಇದು ಡಿಸ್ಟೆನ್ಸ್ ಹೀಲಿಂಗ್ ಅಂತ ಹೇಳೋದು, ಸ್ಪಿರಿಚುವಲ್ ಹೀಲಿಂಗ್, ಡಿಸ್ಟೆನ್ಸ್ ಏಂಜಲ್ ಥೆರಪಿ ಹೀಲಿಂಗ್ ಅಂತ ಹೇಳಿ. ಸೊ ಇದು ಇಲ್ಲಿಗೇನು ಬರಬೇಕಾಗಿಲ್ಲ. ನೀವು ಎಲ್ಲಿರ್ತೀರಾ, ನೀವು ಅಕಸ್ಮಾತ್ ಕೆಲಸಕ್ಕೆ ಹೋಗೋದ್ರಲ್ಲಿ ಕೆಲಸ ಇದೆ ಅಂತಂದರೆ ಆರಾಮಾಗಿ ನೀವು ಹೋಗ್ಬೋದು. ನಿಮ್ಮ ಪರವಾಗಿ ನಾನು ಇಲ್ಲಿ ಕುಳಿತು ಪೂಜೆ ಮಾಡಿರ್ತೀನಿ. ಅದು 1 ವಾರ ನಡೆಯುತ್ತೆ. ಸೊ ಹಾಗಾಗಿ 1000 ರೂಪಾಯಿ, ಓಕೆನಾ? ಆ ಥರ ಇರುತ್ತೆ. ಬೇಕು ಅಂದರೆ ತೊಗೊಳ್ಳಿ, ಓಕೆ? ಮತ್ತೆ ಫೋನ್ ಮಾಡಿ ಕೇಳಬೇಡಿ, ನಾನು ಇದೇ ಮಾತೇ ಹೇಳೋದು ಫೋನಲ್ಲೂ, ಓಕೆ? ನೆಕ್ಸ್ಟು ಬ್ಯಾಚ್ ಶುರುವಾಗ್ತಾ ಇದೆ ಸೋಮವಾರದಿಂದ. ಬೇಕು ಅಂದರೆ ಖಂಡಿತ ತೊಗೊಳ್ಳಿ, ಓಕೆ? ಎಸ್ ಬಾಬಾ, ಇನ್ನೇನು ಹೇಳಬೇಕು? ವಾವ್, ದ ಓಪನ್ ಚೆಸ್ಟ್, ಅಥೆಂಟಿಸಿಟಿ. ನಿಮ್ಮ ಮನಸ್ಸಿನಲ್ಲಿರೋ ಸತ್ಯತೆ, ಆಯಿತಾ? ಭಗವಂತ ನೋಡಿದ್ದಾರೆ, ಆಯಿತಾ? ಅದನ್ನು ಹೇಳ್ತಾ ಇದ್ದಾರೆ. ನಿನ್ನ ಮನಸ್ಸಿನಲ್ಲಿರೋ ಸತ್ಯತೆ ಏನು ಅನ್ನೋದು ನನಗೆ ಗೊತ್ತು ಮಗು ಅಂತ ಹೇಳ್ತಾ ಇದ್ದಾರೆ. ನೀವೇನು ಯಾರಿಗೂ ಹೇಳಬೇಕಾಗಿಲ್ಲ, ಅಥವಾ ನಾನು ಇದು ಸರಿ ಮಾಡಿದ್ದೀನಿ ಅಥವಾ ತಪ್ಪು ಮಾಡಿದ್ದೀನಿ ಅಂತ ನೀವೇನೂ ಹೇಳಬೇಕಾಗಿಲ್ಲ. ನೀನೇನು ಅನ್ನೋದು ನನಗೆ ಗೊತ್ತು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್ ಎನರ್ಜಿ, ಆಯಿತಾ? ಶೋ ಯುವರ್ ಟ್ರೂ ಕಲರ್ಸ್. ನಿನ್ನ ಸತ್ಯತೆ ಆಗಲೇ ಭಗವಂತಂಗೆ ಗೊತ್ತಾಗಿದೆ. ನೀನೇನು ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸು ಅಂತ ಹೇಳ್ತಿದ್ದಾರೆ. ಸೊ ಭಗವಂತನ ಆಶೀರ್ವಾದ ಆಗಿದೆ. ಏನೇ ತೊಂದರೆ ಬಂದ್ರೂ ಭಗವಂತ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಲೆಟ್ ಯುವರ್ ಆ್ಯಕ್ಷನ್ಸ್ ಪ್ರೂವ್ ಯುವರ್ ಲವ್ ಅಂತಿದ್ದಾರೆ. ನಿನ್ನ ಆ್ಯಕ್ಷನ್ಸ್, ನಿನ್ನ ಕೆಲಸ, ನಿನ್ನ ಪ್ರೀತಿ ಏನಿದೆ ಅಥವಾ ನಿಮ್ಮ ಭಗವಂತನ ಕಡೆಗೆ ನಿನ್ನ ಒಲವೇನಿದೆ ಅದು ಸಹಾಯ ಆಗ್ತಾ ಇದೆ ನಿನಗೆ ಅಂತಲೂ ಹೇಳ್ತಿದ್ದಾರೆ. ಸಹಾಯ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ನಿನ್ನ ಟ್ರೂ ಕಲರ್ಸ್, ನಿನ್ನ ನಿಜ ಬಣ್ಣ ಏನು ಅಂತ ತೋರಿಸು ಪ್ರಪಂಚಕ್ಕೆ, ಈಗ ಬಂತು ಸಮಯ ಅಂತ ಹೇಳ್ತಿದ್ದಾರೆ. ಯು ಹ್ಯಾವ್ ನಥಿಂಗ್ ಟು ಹೈಡ್. ನೀನೇನು ಹೈಡ್ ಮಾಡಬೇಕಾಗಿಲ್ಲ ಅಂತ ಹೇಳ್ತಿದ್ದಾರಪ್ಪ. ಇದು ಯಾರಿಗೆ? ನಿಮಗೆ ಗೊತ್ತು.
ಸೊ ನಿಮ್ಮಲ್ಲಿರೋ ಒಂದು ಪ್ರೀತಿ ವಿಶ್ವಾಸ ಏನಿದೆ, ಜನಗಳ ಬಗ್ಗೆ ಇರ್ಬೋದು, ಪ್ರಾಣಿ ಪಕ್ಷಿಗಳು ಯಾರಿಗಾದ್ರೂ ಇರ್ಬೋದು, ಅಥವಾ ನೀವು ನಿಷ್ಕಲ್ಮಶ ಒಂದು ಪ್ರೀತಿ ನೀವೇನು ತೋರಿಸ್ತೀರಾ ಅಂತಿರ್ಬೋದು, ಅಥವಾ ನಿಮ್ಮ ಭಾವನೆಗಳು ಯಾವ ಥರ ಇರುತ್ತೆ ಅಂತ ಇರ್ಬೋದು. ಸೊ ಅದನ್ನು ಧೈರ್ಯವಾಗಿ ತೋರಿಸು ಜನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅದು ಸಮಯ ಬಂದಿದೆ, ನೀನೇನು ಅನ್ನೋದನ್ನು ತೋರಿಸು ಜನಕ್ಕೆ, ಜಗತ್ತಿಗೆ ಅಂತಿದ್ದಾರೆ. ಜನ ಅಲ್ವಂತೆ, ಜಗತ್ತಿಗೆ ಅಂತ ಸರಿ ಮಾಡ್ತಾ ಇದ್ದಾರೆ ನೋಡಿ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಎಸ್ ಬಾಬಾ, ಇನ್ನೇನು ಹೇಳಬೇಕು? ನಿಮ್ಮ ಸತ್ಯತೆನ ಇನ್ನೂ ಭಗವಂತ ನೋಡಿ ಓಕೆ ಮಾಡಿದ್ಮೇಲೆ ಯಾರದ್ದೇನಲ್ಲಿ ಹೇಳಿ. ಓಕೆ. ಓ ಸೋ ಬ್ಯೂಟಿಫುಲ್. ದ ರೀಯೂನಿಯನ್ ಅಂತಿದ್ದಾರೆ. ಡಿವೈನ್ ಕನೆಕ್ಷನ್. ಅಯ್ಯೋ ಭಗವಂತ, ಓ ಮೈ ಗಾಡ್. ಯು ಆರ್ ನೆವರ್ ಅಲೋನ್, ಹೆಲ್ಪ್ ಈಸ್ ಅರೈವಿಂಗ್ ಅಂತಿದ್ದಾರೆ. ನೀನು ಯಾವತ್ತೂ ಯಾವಾಗಲೂ ನೀನು ಒಂಟಿ ಅಲ್ಲ, ಒಬ್ಬಂಟಿ ಅಲ್ಲ, ಹಾಗೆ ಅನ್ಕೋಬಾರ್ದು. ನಾವು ಯಾವಾಗ ಅನ್ಕೋತೀವಿ ಅಯ್ಯೋ ನಾನು ಒಬ್ಬನೇ ಆಗೋದೆ ಅಥವಾ ನಾನು ಒಬ್ಬಳೇ ಆಗುತ್ತೆ, ಈ ಥರ ಒಂದೇನೋ ಒಂದು ತೊಂದರೆ ಇದೆ, ಇಲ್ಲಿ ಬಂತು ನೋಡಿ ಸಂಕೀರ್ಣ ತೊಂದರೆ ಅಂತ, ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅಂತ ಬಂತಲ್ವಾ. ಸೊ ಈ ಥರ ಒಂದು ತೊಂದರೆ ಇದೆ ಅಂದರೆ ನಾನೇನು ಮಾಡಲಿ, ಹೇಗೆ ಆಚೆ ಬರಲಿ, ಈ ತೊಂದರೆಯಿಂದ ಹೇಗೆ ಆಚೆ ಬರೋದು, ಅಥವಾ ಇನ್ಯಾರೋ ತೊಂದರೆಲಿ ಸಿಗಾಕೊಂಡಿದ್ದಾರಾ, ಅಥವಾ ಅವ್ರನ್ನ ಹೇಗೆ ಆಚೆ ತರೋದು, ಅಥವಾ ಏನು ಯೋಚನೆ ಮಾಡ್ತಾ ಇದ್ದೀರಾ ನೀವು. ಸೊ ಇಲ್ಲಿ ತೋರಿಸು ನೀನು. ಅದಕ್ಕೆ ಇಲ್ಲಿ ಹೇಳಿದ್ರು ನೋಡಿ, ಶೋ ಯುವರ್ ಟ್ರೂ ಕಲರ್ಸ್ ಅಂದರು. ಲೆಟ್ ಯುವರ್ ಆ್ಯಕ್ಷನ್ಸ್ ಪ್ರೂವ್ ಯುವರ್ ಲವ್ ಅಂತ ಹೇಳಿದ್ರು. ಸೊ ಹಾಗಾಗಿ ನೀನು ಏನು ಅನ್ನೋದರ ಜಗತ್ತಿಗೆ ತೋರಿಸು ಇವಾಗ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಯು ಆರ್ ನೆವರ್ ಅಲೋನ್ ಅಂದರು. ಹೆಲ್ಪ್ ಈಸ್ ಅರೈವಿಂಗ್ ಅಂತಿದ್ದಾರೆ. ನಿನಗೋಸ್ಕರ ಭಗವಂತ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಇದು ಸುಮ್ಮನೆ ಬರ್ತಿರೋ ಕಾರ್ಡ್ಸ್ ಅಲ್ಲ, ಆಯಿತಾ. ಡೆಫಿನೆಟಾಗಿ ಹೇಳ್ತೀನಿ, ನಿಮ್ಮ ಎ ರೀಯೂನಿಯನ್ ವಿತ್ ಅ ಲವ್ಡ್ ಒನ್ ಆರ್ ಎ ಸ್ಪಿರಿಚುವಲ್ ಗೈಡ್ ಈಸ್ ನಿಯರ್. ನಿಮ್ಮ ನಂಬಿಕೆ ಶ್ರದ್ಧೆ ಯಾರಲ್ಲಿತ್ತು ಅವರ ಆಶೀರ್ವಾದ ಆಗೋ ಸಮಯ ಹತ್ತಿರ ಬರ್ತಾ ಇದೆ ಅಂತಿದ್ದಾರೆ. ಈಗ ನೀವು ಸ್ಪಿರಿಚುವಲ್, ಇಲ್ಲೂ ಹೇಳಿದ್ರು ಗೊತ್ತಾ, ಈ ಕಾರ್ಡ್ ಕೆಳಗೆ ಬಂದಿರೋದ್ರಿಂದ ನೀವು ಹೈಯರ್ ಲೆವೆಲ್ಗೆ ಹೋಗ್ತಾ ಇದ್ದೀರಾ ಅಂತಲೂ ತೋರಿಸಿದ್ರು ಇದರಲ್ಲಿ. ಅಂದರೆ ನಿಮ್ಮ ಯಾವ ಥರ ನೀವು ನಿಮ್ಮ ಇನ್ನರ್ ಹೀಲಿಂಗ್ ಮಾಡಿದ್ದೀರಾ, ಅಥವಾ ಇನ್ನರ್ ಹೀಲಿಂಗ್ ಮಾಡಿಕೊಂಡು ನಿಮ್ಮ ಇನ್ನರ್ ಹೆಲ್ತ್ ನೋಡ್ಕೋತಿದ್ದೀರಾ ಅಂತ ತಿಳಿಸಿದ್ರು. ಅಂದರೆ ನೀವು ಮೆಡಿಟೇಟ್ ಮಾಡ್ತಿರ್ಬೋದು, ಅಥವಾ ಯೋಗ ಪ್ರಾಕ್ಟೀಸ್ ಮಾಡ್ತಿರ್ಬೋದು, ನೀವು ಏನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ನೋಡಿ, ನೆಲದ ಮೇಲೆ ಕೂತಿಲ್ಲ ಇಲ್ಲಿ, ಆಯಿತಾ, ಮೇಲಿದ್ದಾರೆ ಆಕಾಶದ ಹತ್ರ, ಅಥವಾ ಭೂಮಿ ಮೇಲೆ ಕೂತಿಲ್ಲ. ಅಂದರೆ ನಿಮ್ಮ ಎನರ್ಜಿ ಲೆವೆಲ್ ಆ ಥರ ಮೇಲಿದೆ, ಆಯಿತಾ ಇವಾಗ. ಸೊ ಆ ಥರ ಇರೋದ್ರಿಂದ ಅಂದರೆ ನೀವು ಸ್ಪಿರಿಚುವಲಿ ಹೈ ಹೋಗ್ತಾ ಇದ್ದೀರಾ. ಜೊತೆಗೆ ನಿಮಗೆ ನೀವು ಏನಾಗ್ತಾ ಇದೆ ಇಲ್ಲಿ ಅಂತಂದರೆ ನಿಮ್ಮ ಎನರ್ಜಿ ಲೆವೆಲ್ ಸಿಕ್ಕಾಪಟ್ಟೆ ಹೈ ಆಗಿದೆ. ಹಾಗಾಗಿ ನಿಮ್ಮ ಡಿವೈನ್ ಕನೆಕ್ಷನ್ ಬರ್ತಾ ಇದೆ ಅಂತಿದ್ದಾರೆ. ಆ ಥರ ಕಾರ್ಡ್ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ನಂಬಿಕೆ ಶ್ರದ್ಧೆ ಯಾರಲ್ಲಿತ್ತು ಭಗವಂತನ ಆಶೀರ್ವಾದ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇದು ನಿಮ್ಮ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆಗಿ, ಆಯಿತಾ, ಭಗವಂತನ ಆಶೀರ್ವಾದ ಆಗೋ ಸಮಯ ಹತ್ತಿರ ಆಗ್ತಾ ಇದೆ ಅಂತಿದ್ದಾರೆ. ಆದರೆ ಈ ಥರ ಒಂದು ಆಶೀರ್ವಾದ ಆಯಿತು ಅಂದರೆ ದೇವರಾಣಿ ಸತ್ಯವಾಗ್ಲೂ ಹೇಳ್ತೀನಿ, ನಿಮಗೆ ನಂಬಕ್ಕೆ ಆಗಲ್ಲ, ಆಯಿತಾ. ಆ ಥರ ಒಂದು ಭಗವಂತನ ಆಶೀರ್ವಾದ ಆಗೋಗುತ್ತೆ. ರೀಯೂನಿಯನ್ ವಿತ್ ಅ ಲವ್ಡ್ ಒನ್ ಆರ್ ಅ ಸ್ಪಿರಿಚುವಲ್ ಗೈಡ್ ಈಸ್ ನಿಯರ್. ಸೊ ಇಲ್ಲಿ ಒಂದಷ್ಟು ಜನಕ್ಕೆ, ಆಯಿತಾ, ನಿಮಗೆ ತಿಳಿದೇನೆ ನಿಮ್ಮ ಪ್ರೀತಿ ಯಾರಾದರೂ, ನಿಮ್ಮ ಏನು ಪ್ರೀತಿ ಪಾತ್ರರು ಯಾರಾದ್ರೂ ನಿಮ್ಮಿಂದ ದೂರ ಆಗಿದ್ರು ಅಂದ್ಕೊಳ್ಳಿ, ಅಥವಾ ನೀವು ಮಾತಾಡ್ತಾ ಇರಲಿಲ್ಲ, ಅಥವಾ ವಾಟ್ ಎವರ್, ಆಯಿತಾ, ನಿಮ್ಮ ಯಾರು ಇರ್ಬೋದು ಅದು, ಆಯಿತಾ. ರೀಯೂನಿಯನ್ ವಿತ್ ಅ ಲವ್ಡ್ ಒನ್ ಅಂತಂದರೆ ಯಾರು ಇರ್ಬೋದು, ಅಂದರೆ ಈ ಪ್ರಪಂಚದಲ್ಲಿ ಇರೋರೇನೇನೆ, ಅರ್ಥ ಆಯ್ತಾ. ಸೊ ಯಾರಾದರೂ ಇರ್ಬೋದು, ಇನ್ಕ್ಲೂಡಿಂಗ್ ನಿಮ್ಮ ಪೇರೆಂಟ್ಸ್ ದೂರ ಆಗಿದ್ರು ಅಂದ್ಕೊಳ್ಳಿ, ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಇರ್ಬೋದು, ನಿಮ್ಮ ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಮಕ್ಕಳಿರ್ಬೋದು, ಅಥವಾ ಯಾರು ಇರ್ಬೋದು. ಸೊ ನಿಮ್ಮಿಂದ ದೂರ ಆಗಿದ್ರಾ, ಸೊ ಅವರು ಹತ್ತಿರ ಆಗೋ ಸಮಯ ಹತ್ತಿರ ಬರ್ತಾ ಇದೆ ಅಂತಿದ್ದಾರೆ. ಅಂದರೆ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತಂದರೆ ಆ ಕನೆಕ್ಷನ್ ಮತ್ತೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಥವಾ ಇನ್ನೊಂದಷ್ಟು ಜನಕ್ಕೆ ಸ್ಪಿರಿಚುವಲ್ ಗೈಡ್ ಈಸ್ ನಿಯರ್ ಅಂತಲೂ ಹೇಳ್ತಾ ಇದ್ದಾರೆ. ಅದೇನೇ ಇದು. ಸೊ ನಿಮ್ಮ ಎನರ್ಜಿ ಲೆವೆಲ್, ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಎಷ್ಟು ಹೈ ಆಗಿಬಿಟ್ಟಿದೆ ಅಂತಂದರೆ ನೆಕ್ಸ್ಟ್ ನಿಮ್ಮ ದಾರಿ ತೋರಿಸ್ಬೇಕಲ್ಲ, ಆ ಥರ ಒಂದು ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಸೊ ನಿಮಗೋಸ್ಕರ ಭಗವಂತ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾರೆ ಯಾರನ್ನೋ. ಇದು ನಿಜ, ಇದು ಸುಮ್ಮನೆ ಎಲ್ಲ ಬರ್ತಾ ಇರೋದು. ಸೊ ಬರ್ತಾ ಇದ್ದಾರೆ, ಯಾರೋ ಬರ್ತಾ ಇದ್ದಾರೆ, ಖಂಡಿತ ಇದು ಆಶೀರ್ವಾದ ಆಗಿದೆ. ಇಲ್ಲ ಗುರುಗಳ ರೂಪದಲ್ಲಿ ಯಾರು ಬರ್ಬೋದು, ಅಥವಾ ನಿಮ್ಮ ಸ್ಪಿರಿಚುವಲ್ ಪಾತ್ಗೆ, ನಿಮ್ಮ ದಾರಿಗೆ ಹೋಗೋಕ್ಕೆ ನೀವು ಯಾವುದಾದ್ರೂ ಒಂದು ಕ್ಲಾಸ್ ಅಂತ ಸೇರ್ಕೋಬೋದು. ಸೊ ಅಲ್ಲಿ ಗುರುಗಳು ಸಿಗ್ಬೋದು, ಅಥವಾ ಇದು ನಿಜವಾಗ್ಲೂ ಯಾರಾದರೂ ಬೇರೆ ಇದ್ರಿ, ಅಥವಾ ನಿಮ್ಮ ಇದು ಸೋಲ್ ಕನೆಕ್ಷನ್ ಕೂಡ ಇರ್ಬೋದು, ಅರ್ಥ ಆಯ್ತಾ. ನಿಮ್ಮ
ಸೋಲ್ ಪರ್ಸನ್ ಕೂಡ ಬರ್ತಾ ಇರ್ಬೋದು, ಆ ಥರನೂ ಹೇಳ್ತಾ ಇದ್ದಾರೆ. ಓಕೆನಾ, ಸೋಲ್ ಪಾರ್ಟ್ನರ್ ಅಂತಾರೆ ನೋಡಿ, ಆ ಥರನೂ ಇರ್ಬೋದು. ಅಥವಾ ನಿಮ್ಮ ಲವ್ಡ್ ಒನ್ಸ್, ನಿಮ್ಮ ಅದೇ ಹೇಳ್ದಂಗೆ ಯಾರಾದ್ರೂ ಅಕಸ್ಮಾತ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ದೂರ ಆಗಿದ್ರು ಅಂತಂದರೆ ಅವರು ಕೂಡ ಹತ್ತಿರ ಆಗ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಈ ಥರ ಯಾರ್ಯಾರಿಗೆ ಹೇಗೆ ಅನಿಸುತ್ತೆ, ಹೇಗಿದೆ ನಿಮ್ಮ ಪರಿಸ್ಥಿತಿ, ಆ ಥರ ನೀವು ಅನ್ವಯಿಸಿಕೊಳ್ಳಬೇಕು. ಸರಿನಾ? ಇದು ಇವತ್ತಿನ ಶನಿವಾರದ ಬ್ಯೂಟಿಫುಲ್ ಎನರ್ಜಿ, ಭಗವಂತ ಆಶೀರ್ವಾದ ಆಗಿದೆ. ಪಂಚಮುಖಿ ಆಂಜನೇಯ ಸ್ವಾಮಿ ಬಂದ್ಬಿಟ್ಟಿದ್ದಾರೆ, ಪ್ರಕಟವಾಗಿದ್ದಾರೆ ಅಂತಂದರೆ ಇನ್ನೇನು ಹೇಳೋದು. ಇಲ್ಲಿ ನೋಡಿ, ಅದು ಸಾಲದು ಅಂತ ಇಲ್ಲಿ ಬೇರೆ ಬಗೆದು ತೋರಿಸ್ತಾ ಇದ್ದಾರೆ. ಅಂದರೆ ಇಷ್ಟು ಸತ್ಯತೆ ತುಂಬಿದೆ ನಿಮ್ಮಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಇದು ಬ್ಯೂಟಿಫುಲ್ ಎನರ್ಜಿ. ಸೊ ಆಂಜನೇಯ ಸ್ವಾಮಿ ಬಂದರು ಅಂದರೆ ರಾಮ ಬರಲೇಬೇಕು. ಸೊ ಫಸ್ಟ್ ಕಾರ್ಡೇ ಭಗವಂತನ ಆಶೀರ್ವಾದ ಆಗಿದೆ, ಇದಕ್ಕಿಂತ ಇನ್ನೇನು ಹೇಳೋದು. ಇಲ್ಲಿ ನೋಡಿ, ಶುರುನೂ ಭಗವಂತ ಶ್ರೀರಾಮಚಂದ್ರರ ಆಶೀರ್ವಾದ ಭಕ್ತರ ಮೇಲೆ, ಇಲ್ಲೂ ಕೂಡ ಶ್ರೀರಾಮಚಂದ್ರರ ಆಶೀರ್ವಾದ ಭಕ್ತರ ಮೇಲೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ಯಾರು ನಂಬಿದ್ದೀರಾ, ನಂಬಿ ಕೆಟ್ಟವರಿಲ್ಲವೋ ಅಂತ ಖಂಡಿತ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇಲ್ಲಿವರೆಗೂ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹಾಗೆ ಭಗವಂತನ ಆಶೀರ್ವಾದ ತೊಗೊಳ್ಳಿ, ಕ್ಲೇಮ್ ಮಾಡಿ. ಓಕೆನಾ? ಆ್ಯಂಡ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಸಬ್ಸ್ಕ್ರೈಬ್ ಮಾಡಿರೋರಿಗೆ, ಯಾರೆಲ್ಲ ನೋಡಿದ್ದೀರಾ, ನೋಡಿ ಲೈಕ್ಸ್ ಕೊಟ್ಟು ಮತ್ತು ಸಮಯ ಕೊಟ್ಟು ಲೈಕ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಪ್ಪ, ಥ್ಯಾಂಕ್ ಯು. ಓಕೆನಾ? ಥ್ಯಾಂಕ್ ಯು ಮೆಂಬರ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.